ರೊಟ್ಟಿ ಮತ್ತು ಚಪಾತಿ ದಿನಾ ತಿನ್ನೋರಿಗೆ ಒಂದು ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ದಿನಾ ರೊಟ್ಟಿ ಚಪಾತಿ ತಿನ್ಬೋದು, ಆದರೆ ದಿನಾ ಸಾಧನೆ ಜೋಡಿಸೋದು ಭಾಳ ಪ್ರಾಬ್ಲಮ್ ಆಗಿಬಿಡ್ತದೆ ಅಂತ ಹೇಳಿ. ಸೊ ನಾನಿವತ್ತು ನಿಮಗೊಂದು ಈಸಿಯಾಗಿ 5 to 10 ಮಿನಿಟ್ಸಲ್ಲೇ ಮಾಡುವಂಥದ್ದನ್ನು ಹೇಳಿಕೊಡ್ತೀನಿ. ಮೊದಲು ಒಂದು ಬಾಣಲಿ ತೊಗೊಬೇಕು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದಕ್ಕೆ ಸ್ಟಾರ್ಟ್ ಆಗಿದೆ ಅಂದಾಗ ಒಂದು ಸ್ವಲ್ಪ ಸಾಸಿವೆ ಹಾಕಬೇಕು. ನಿಮ್ಮ ಮತ್ತೆ ಚಟಪಟ ಅಂತ ಸಿಡಿಯೋ ಥರ ಅದು ಕೂಡ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಉದ್ದುದ್ದಕ್ಕೆ ಅಥವಾ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಅದ್ರ ಒಳಗಡೆ ನೀವು ಹಾಕೊಬೋದು. ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಯಾಕೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿರ್ತೀನಿ ಅಂತ ಅಂದರೆ ಈರುಳ್ಳಿ ಟೇಸ್ಟ್ ಅದರಲ್ಲಿ ಏನಿರುತ್ತೆ ಇನ್ನೂ ಎನ್ಹ್ಯಾನ್ಸ್ ಆಗುತ್ತೆ ಅದ್ರ ಒಳಗಡೆ. ಸೊ ಹಾಗಾಗಿ ನಾನು ಉದ್ದುದ್ದನೇ ಹೆಚ್ಕೊಂಡಿರ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅರಿಶಿನ ಪ್ರತಿಯೊಂದು ಈರುಳ್ಳಿಗೂ ತಾಕೋ ಥರ ನೀಟಾಗಿ ಕೈ ಆಡಿಸ್ಕೊಳ್ಳಿ. ಅಡುಗೆನಲ್ಲಿ ಅರಿಶಿನ ತುಂಬ ಇಂಪಾರ್ಟೆಂಟ್. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಅರಿಶಿನ ಬಳಸ್ರಿ. ಪ್ಯೂರ್ ಅರಿಶಿನ ಬಳಸ್ರಿ. ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದರೂ ಕೂಡ ಇಂಗು ಮತ್ತು ಅರಿಶಿನ ಎರಡೂ ಸೇರಿಕೊಂಡು ನಮಗೆ ಡೈಜೆಷನ್ನು ಇನ್ನೂ ಚೆನ್ನಾಗಾಗೋ ಥರ ನೋಡ್ಕೊತೀವಿ. ಸೊ ಈರುಳ್ಳಿ ಬೇಯಬೇಕು ಅಂತಂದರೆ ನಾನು ಪ್ರತಿ ವೀಡಿಯೋನಲ್ಲಿ ಹೇಳೋ ಥರ ಈ ವಿಡಿಯೋನಲ್ಲಿ ಕೂಡ ಪ್ರೋ ಟಿಪ್ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿನ ತಾಳಿಸ್ಕೊಂಡಾದಮೇಲೆ ಚೂರು ಉಪ್ಪು ಹಾಕ್ಕೊಂಡು ಕೈ ಆಡ್ಕೊಳ್ಳಿ. ನೀವು ಉಪ್ಪಾದರೂ ಹಾಕ್ಕೋಬೋದು, ಸಕ್ಕರೆ ಆದರೂ ಹಾಕ್ಕೋಬೋದು. ಆಲ್ರೆಡಿ ಈರುಳ್ಳಿನಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ನೀವು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೇ ಒಳ್ಳೆಯದು. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೂ ಒಂದು ಬಟ್ಲ ತೊಗೊಂಡು ಇನ್ನೊಂದು ಬಟ್ಲದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಕಡಲೆ ಹಿಟ್ಟು ತೊಗೊಳ್ಳಿ. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದು, ಅದಕ್ಕೆ ಇಷ್ಟು ಕಂಟೆಂಟೇ ತೊಗೊಂಡಿರೋದು. ಸೊ ಹಾಗಾಗಿ ನಿಮ್ಗೆ ಎಷ್ಟು ಬೇಕಾಗಂತ ಅನಿಸುತ್ತೋ ಅಷ್ಟು ನೀವು ತೊಗೊಂಡು ಕಡಲೆ ಹಿಟ್ಟು ಅದ್ರ ಒಳಗಡೆ ನೀರು ಹಾಕ್ಕೊಂಡು ಚೆನ್ನಾಗಿ ಯಾವುದೇ ರೀತಿ ಲಮ್ಸ್ ಇಲ್ಲದೆ ಇರೋ ಥರ ಗಂಟಿಲ್ಲದೆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಈರುಳ್ಳಿ ಬೆಂದಿದೆನಾ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಾನು ನಿಮ್ಗೆ ಲಾಸ್ಟ್ ವೀಡಿಯೋನಲ್ಲೇ ಹೇಳಿದ್ದೆ, ಒಂದೋದು ಗ್ಲಾಸಿ ಕಂಟೆಂಟ್ ಆಗಿರಬೇಕು. ಇಲ್ಲ ಅಂತಂದರೆ ಈರುಳ್ಳಿನ ನೀವು ಟಚ್ ಮಾಡಿದ್ರೆ ಅದು ಎರಡು ಭಾಗ ಆಗಿ ಕನ್ವರ್ಟ್ ಆಗಬೇಕು. ಈ ಥರ ಆದರೂ ಇರಬೇಕು. ಆ ಕಂಡೀಷನ್ ಬಂದು ಕಂಪ್ಲೀಟ್ಲಿ ಆನಿಯನ್ ಎಲ್ಲ ಅದು ಮೆಶಿ ಆಗಿಬಿಟ್ಟಿದೆ, ಇನ್ನೇ ಬೇಯೋಕೆ ಏನಿಲ್ಲ ಅಂತ ಅಂದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ಹೊಂದ್ಕೊಂಡ್ಬಿಟ್ಟಿದೆ ಈರುಳ್ಳಿ ನೀರು ಒಳಗಡೆ ಅಂತ. ಆವಾಗ ನಾವು ಕಡಲೆ ಹಿಟ್ಟು ಕಲಸಿಟ್ಕೊಂಡಿರೋದನ್ನು ಹಾಕಬೇಕು. ಎಷ್ಟೊಂದು ಜನ ಕಡಲೆ ಹಿಟ್ಟಲ್ಲೇ ಉಪ್ಪು ಹಾಕಿ ಕಲಿಸ್ಕೊತಾರೆ. ಆ ಥರ ಎಲ್ಲ ಮಾಡಬೇಡಿ, ನೀರು ಹೊಡಿಯುತ್ತೆ ಅದು. ಸೊ ನೀವು ಇದ್ರ ಒಳಗಡೆ ಹಾಕ್ಕೊಂಡು ಈರುಳ್ಳಿ ಬೆಂದಿರೋದ್ರ ಒಳಗಡೆ ನೀವು ಕಡಲೆ ಹಿಟ್ಟು ಕಲಸಿಟ್ಕೊಂಡಿರೋದನ್ನು ಜಸ್ಟ್ ನೀರು ಕಡಲೆ ಹಿಟ್ಟು ಅಷ್ಟೇ ಕಲಸಿಟ್ಕೊಂಡಿರೋದನ್ನು ಚೆನ್ನಾಗಿ ಹಾಕಿ ಅದ್ರ ಒಳಗಡೆ ಕಲಿಸ್ಕೊಳ್ಳಿ. ಇಷ್ಟಕ್ಕೆ ಸ್ಟವ್ ಆಫ್ ಮಾಡಿಬಿಡಬೇಡಿ. ತುಂಬ ಹಸಿ ವಾಸನೆ ಇರುತ್ತೆ, ಕಡಲೆ ಹಿಟ್ಟು ತಿನ್ನೋಕ್ಕೆ ಆಗೋದಿಲ್ಲ. ಏನು ಮಾಡಬೇಕು ಇವಾಗ, ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿಕೊಳ್ಳಿ. ಎಲ್ಲಿವರೆಗೂ ಅಂತಂದರೆ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಿ, ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಅಂತಂದರೆ ಕರೆಕ್ಟಾಗಿ 5ರಿಂದ 7 ನಿಮಿಷ ತೊಗೊತದೆ ಅದೆಷ್ಟು ಬೇಯಲಿಕ್ಕೆ. ಇನ್ನೂ ಒಂದು 10 ನಿಮಿಷ ಆದರೂ ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಆಗೋಲ್ಲ. ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾಗಿ ತುಂಬ ಅರೋಮೆಟಿಕ್ ಸ್ಮೆಲ್ ಬರುತ್ತೆ. ಅಲ್ಲಿವರೆಗೂ ನೀವು ಅದನ್ನು ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಇನ್ನೊಂದು 3 to 4 ಮಿನಿಟ್ಸಲ್ಲಿ ನೀವು ಸ್ಟವ್ ಆಫ್ ಮಾಡ್ತೀರಿ ಅಂದಾಗ ಆ ಟೈಮ್ನಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಬೇಕಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇರಲ್ಲ, ಇನ್ನೂ ಚೆನ್ನಾಗಾಗುತ್ತೆ. ಅದು ಕುದ್ದಷ್ಟು ಪಲ್ಯ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನೀವು ಫಸ್ಟ್ ಅದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳಿ ಉಪ್ಪೆಲ್ಲ ಹಾಕ್ಕೊಂಡು. ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು 2ರಿಂದ 3 ನಿಮಿಷ ಆದಮೇಲೆ ಅದು ಹದ ಕಟ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ತಳ ಹಿಡಿಸ್ಕೋಬ್ಯಾಡ್ರಿ, ಜಲ್ದಿ ತಳ ಹಿಡುತ್ತೆ. ಕಡಲೆ ಹಿಟ್ಟು ತುಂಬ ಬೇಗ ಗಟ್ಟಿಯಾಗುತ್ತೆ. ನೀವು ವೀಡಿಯೋನಲ್ಲಿ ನೋಡ್ತಿರ್ಬೋದು ಎಷ್ಟು ನೀರು ಹಾಕಿದ್ದೀನಿ ನಾನು, ಅಂದರೂ ಕೂಡ ಅದು ಬೇಗ ತಳ ಹತ್ತಿಬಿಡುತ್ತೆ. ನೀವು ಕೈಯಾಡಿ ನಿಮಗೆ ಕನ್ಸಿಸ್ಟೆನ್ಸಿ ಸಾಕು, ನನಗೆ ಇಷ್ಟು ತಿಕ್ನೆಸ್ ಇದ್ದರೆ ನಡೆಯುತ್ತೆ ಅಂತ ನಿಮ್ಗೆ ಯಾವಾಗ ಅನಿಸುತ್ತೆ ನೀವು ಆವಾಗ ಒಂದು ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಂಡು ಬಿಡ್ಬೋದು. ಬೈಕೋಬ್ಯಾಡ್ರಿ, ನಾನು ಈ ವಿಡಿಯೋನಲ್ಲಿ ಕರಿಬೇವು ಕೊತ್ತಂಬರಿ ಎರಡೂ ಹಾಕಿಲ್ಲ. ಅದನ್ನ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಟೇಸ್ಟ್ ಇರುತ್ತೆ. ಬಟ್ ನನಗೆ ಆ ಟೈಮ್ನಲ್ಲಿ ಅವೈಲಬಲ್ ಇದ್ದಿಲ್ಲ, ಸೊ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ. ನಿಮ್ಮ ಹತ್ರ ಇತ್ತು ಅಂತ ಅಂದರೆ ನೀವು ಅದನ್ನು ಖಂಡಿತ ಮಿಸ್ ಮಾಡ್ಕೋಬೇಡ್ರಿ. ಅಷ್ಟೇ ಆಗೋಯ್ತು. ಎಷ್ಟೊಂದು ಜನ ಇದನ್ನು ಜುಣ್ಕ ಅಂತಾರೆ, ಕೆಲವೊಬ್ಬರು ಕಡಲೆ ಹಿಟ್ಟಿನ ಗೊಜ್ಜು ಅಂತಾರೆ, ಕೆಲವೊಬ್ಬರು ಈರುಳ್ಳಿ ಕಡಲೆ ಹಿಟ್ಟಿನ ಪಲ್ಯ ಅಂತಾರೆ. ಏನು ಬೇಕಾದರೂ ಕರ್ಕೊಳ್ಳಿ, ಆದರೆ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ.